ಯಾವ ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ಕೇಳಿದ್ರೆ ಬ್ರಿಟಿಷರು ಬೆಚ್ಚಿ ಬೀಳ್ತಾ ಇದ್ರು. ಆ ಕೆಚ್ಚದೆಯ ಕಲಿ ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮನಿಗೆ ವಜ್ರ ಕವಚದಂತಿದ್ದ ಈ ನಾಡಿನ ವೀರಪುತ್ರ ನಮ್ಮ ಸಂಗೊಳ್ಳಿ ರಾಯಣ್ಣನ ಕಿರು ಪರಿಚಯ ಕೊಡ್ತೀನಿ, ದಯವಿಟ್ಟು ನೋಡಿ. ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಭರ್ಮಪ್ಪ ಮತ್ತು ಕೆಂಚವ್ವ ದಂಪತಿಗಳ ಮಗನಾಗಿ ಹುಟ್ಟಿದ ಸಿಂಹ ನಮ್ಮ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಅನ್ನೋದು ಬರೀ ಹೆಸರಲ್ಲ ಕಣ್ರಿ, ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡುಗಿಸಿದ ಕ್ರಾಂತಿಯ ಕಿಡಿ. ರಾಯಣ್ಣನ ಮನೆತನ ಶೌರ್ಯ ಸಾಹಸಕ್ಕೆ ಹೆಸರುವಾಸಿ. ಆತನ ತಾತ ರಾಗಪ್ಪ ಕಿತ್ತೂರಿನ ಸೈನ್ಯದಲ್ಲಿದ್ದವರು. ಇವರ ಪರಾಕ್ರಮವನ್ನ ಮೆಚ್ಚಿ ಕಿತ್ತೂರಿನ ವೀರಪ್ಪ ದೇಸಾಯಿ ಅವರು ಇವರಿಗೆ 1000 ಒಂಟೆಯ ಸರ್ದಾರ ಅಂತ ಬಿರುದು ನೀಡ್ತಾರೆ. ಅಂತಹ ವೀರ ಪರಾಕ್ರಮದ ರಕ್ತ ಹರಿತಿತ್ತು ಕಣ್ರಿ ನಮ್ಮ ರಾಯಣ್ಣನ ಮೈಯಲ್ಲಿ. ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಪಾಲಾದಾಗ ರಾಣಿ ಚೆನ್ನಮ್ಮನ ಸ್ವತಂತ್ರ ಕಿತ್ತೂರಿನ ಆಸೆ ಮತ್ತೆ ನನಸು ಮಾಡಬೇಕು ಅಂತ ಪಣ ತೊಟ್ಟು ಹಳ್ಳಿ ಹಳ್ಳಿಯಲ್ಲಿ ಓಡಾಡಿ ಸೈನ್ಯವನ್ನ ಸಂಘಟಿಸ್ತಾನೆ ನಮ್ಮ ರಾಯಣ್ಣ. ಚೆನ್ನಮ್ಮ ತಾಯಿ ಕೊನೆ ಉಸಿರೆಳೆದಿರೋ ವಿಷಯ ಕೇಳಿ ತುಂಬಾ ಮರುಗ್ತಾನೆ, ಕಣ್ಣೀರಿಡ್ತಾನೆ. ಯಾಕಂದ್ರೆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ್ಗೆ ಬರೀ ರಾಣಿ ಆಗಿರ್ಲಿಲ್ಲ, ತಾಯಿಯಾಗಿದ್ಲು. ಅಮಟೂರು ಬಾಳಪ್ಪ, ಬಿಚ್ಚುಗತ್ತಿ ಚನ್ನಬಸಪ್ಪ, ಒಡ್ಡರ ಯಲ್ಲಣ್ಣ ಇಂತಹ ಕೆಚ್ಚದೆಯ ವೀರರ ಮಿತ್ರ, ದೋಸ್ತ್, ಕುಚುಕು ನಮ್ಮ ಸಂಗೊಳ್ಳಿ ರಾಯಣ್ಣ. ಇವರ ಜೊತೆಗೂಡಿ ಬ್ರಿಟಿಷ್ ಕಚೇರಿಗಳ ಮೇಲೆ ಮಿಂಚಿನಂತೆ ದಾಳಿ ಮಾಡಿ ಶತ್ರುಗಳ ನಿದ್ದೆಗೆಡಿಸ್ತಾನೆ. ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ನಿಪುಣ ಕಂಡ್ರಿ ನಮ್ಮ ಸಂಗೊಳ್ಳಿ ರಾಯಣ್ಣ. ಕತ್ತಿ ಕೈಯಲ್ಲಿದ್ದಾಗ ರಾಯಣ್ಣನ ಮುಟ್ಟೋ ಗಂಡಸು ಇಡೀ ಬ್ರಿಟಿಷ್ ಸೈನ್ಯದಲ್ಲೇ ಇರಲಿಲ್ಲ. ಆದ್ರೆ ನಮ್ಮ ದೇಶದ ದೌರ್ಭಾಗ್ಯ ನೋಡಿ, ಭಾರತಕ್ಕೆ ಸೋಲಾಗಿದ್ದು ಹೊರಗಿನವರ ಕುತಂತ್ರದಿಂದ ಅಲ್ಲರಿ, ನಮ್ಮವರ ವಿಶ್ವಾಸಘಾತಕದಿಂದ. ನಂಬಿದವರೇ ಮೋಸ ಮಾಡಿಬಿಟ್ರು. ರಾಯಣ್ಣನಿಗೆ ಪಾಪ ಅದರ ಅರಿವು ಕೂಡ ಇರಲಿಲ್ಲ. ಹಣದಾಸೆಗೆ ಬಿದ್ದ ದೇಶದ್ರೋಹಿಗಳು ರಾಯಣ್ಣನನ್ನ ಬ್ರಿಟಿಷರಿಗೆ ಹಿಡಿದುಕೊಟ್ರು. ಸ್ನಾನ ಮಾಡುವಾಗ ಕತ್ತಿ ಇಲ್ಲದ ವೇಳೆ ಮೋಸದಿಂದ ರಾಯಣ್ಣನನ್ನ ಸುತ್ತುವರೆದು ಬಂಧಿಸ್ತಾರೆ. ಗಲ್ಲು ಶಿಕ್ಷೆಯಾದ್ರೂ ನಂದಗಡದ ಆಲದ ಮರದ ಕೆಳಗಡೆ ರಾಯಣ್ಣ ಕಿಂಚಿತ್ತು ಅಂಜಲಿಲ್ಲ. ಸಾಯುವಾಗ ಆತನ ಕಣ್ಣಲ್ಲಿ ದೇಶ ಪ್ರೇಮದ ಕಿಚ್ಚಿತ್ತು. ಇಡೀ ನಾಡೆ ರಾಯಣ್ಣನಿಗಾಗಿ ಕಣ್ಣೀರಿಟ್ಟಿತ್ತು. ಸಾಯೋ ಕೊನೆ ಗಳಿಗೆಯಲ್ಲಿ ಆ ಸಿಂಹ ಹೇಳ್ತಾನೆ, ಮತ್ತೆ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬರ್ತೀನಿ, ಈ ಬ್ರಿಟಿಷರನ್ನ ಒದ್ದೋಡಿಸ್ತೀನಿ ಅಂತ. ಆಗಸ್ಟ್ 15 ನಮ್ಮ ರಾಯಣ್ಣ ಹುಟ್ಟಿದ ದಿನ. ಆ ದಿನ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು. ಯಾವಾಗ ನಮ್ಮ ರಾಯಣ್ಣ ನಗ್ನಗ್ತಾ ಗಲ್ಲಿಗೇರಿ ಹುತಾತ್ಮನಾಗ್ತಾನೋ ಆ ದಿನ ಜನವರಿ 26 ಈ ದೇಶ ಗಣರಾಜ್ಯ ಆಯಿತು. ಈ ವೀರ ಕ್ರಾಂತಿಕಾರಿಯ ಚರಿತ್ರೆ ಪ್ರತಿಯೊಬ್ಬರಿಗೂ ತಿಳಿಸಿ, ಈ ಮಾಹಿತಿಯನ್ನ ಶೇರ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.